ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಬಗೆಗಿನ ಪರಿಚಯವನ್ನ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಕಂಪ್ಯೂಟರ್ ಬಗೆಗಿನ ಪರಿಚಯದ ವಿಡಿಯೋವನ್ನ 2 ಭಾಗಗಳಲ್ಲಿ ಪ್ರಕಟಿಸ್ತಾ ಇದ್ದೇನೆ. ಈಗ ನೀವು ನೋಡ್ತಾ ಇರುವಂತದ್ದು ಇದು ಮೊದಲನೇ ಭಾಗದ ವಿಡಿಯೋ ಆಗಿದೆ. ಮೊದಲನೇದಾಗಿ ತಿಳಿದುಕೊಳ್ಳೋಣ ಹೌ ದ ಕಂಪ್ಯೂಟರ್ ಲುಕ್ಸ್ ಲೈಕ್. ನೀವು ಬಳಸುವಂತ ಕಂಪ್ಯೂಟರ್ ಹೇಗೆ ಕಾಣಿಸುತ್ತೆ ಅಂತ. ನೀವು ಬಳಸುವಂತ ಕಂಪ್ಯೂಟರ್ ಸಾಮಾನ್ಯವಾಗಿ ಹೀಗಿರುತ್ತೆ. ಈ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ 4 ಡಿವೈಸ್ಗಳಿದ್ದಾವೆ. ಇದನ್ನು ನಾವು ಸಿಸ್ಟಮ್ ಅಂತ ಹೇಳ್ತೀವಿ. ಜನರಲ್ ಆಗಿ ಆಡು ಭಾಷೆಯಲ್ಲಿ ಕಂಪ್ಯೂಟರ್ ಅಂತ ಮಾತ್ರ ಕರಿತೀವಿ, ಆದ್ರೆ ಇದೊಂದು ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ 4 ಡಿವೈಸ್ಗಳಿದ್ದಾವೆ. 4 ಡಿವೈಸ್ಗಳು ಒಟ್ಟಿಗೆ ಸೇರಿ ಕೆಲಸ ಮಾಡ್ತವೆ. ಓಕೆ, ಆ ಡಿವೈಸ್ಗಳು ಯಾವ್ಯಾವು ಅಂದ್ರೆ ಒಂದು ಮಾನಿಟರ್, ಇನ್ನೊಂದು CPU, ಮತ್ತೊಂದು ಕೀಬೋರ್ಡ್, ಹಾಗೆ ಮೌಸ್. ಈ 4 ಡಿವೈಸ್ಗಳು ಸೇರಿದಾಗ ಮಾತ್ರ ಅದೊಂದು ಕಂಪ್ಯೂಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ತಿಳಿದುಕೊಳ್ಳೋಣ ವಾಟ್ ಈಸ್ ಕಂಪ್ಯೂಟರ್. ಕಂಪ್ಯೂಟರ್ ಅಂದ್ರೆ ಏನು ಅಂತ. ಸ್ನೇಹಿತರೆ, ಇಲ್ಲೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅ ಕಂಪ್ಯೂಟರ್ ಈಸ್ ಅ ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಡಿವೈಸ್ that can be programmed to accept some input in terms of data, then processes this data and provides the output in the desired format. ಇದರ ಅರ್ಥ ಏನು ಅಂದ್ರೆ, ಈ ಒಂದು ಕಂಪ್ಯೂಟರ್ ಏನು ಪ್ರೋಗ್ರಾಮ್ ಮಾಡಿರುವಂತ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದೆ. ಅದನ್ನು ಯಾವ ರೀತಿ ಪ್ರೋಗ್ರಾಮ್ ಮಾಡಿದ್ದಾರೆ ಅಂದ್ರೆ, ಆ ಒಂದು ಡಿವೈಸು ನಮ್ಮಿಂದ ಇನ್ಫಾರ್ಮೇಶನ್ ತಗೊಳುತ್ತೆ ಆಸ್ ಅ ಇನ್ಪುಟ್ ಅಂತ. ಓಕೆ, ನಮ್ಮಿಂದ ಇನ್ಪುಟ್ ಆಗಿ ಇನ್ಫಾರ್ಮೇಶನ್ ತಗೊಳುತ್ತೆ. ಆ ಇನ್ಫಾರ್ಮೇಶನ್ ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿ ನಮಗೆ ಬೇಕಾದಂತ ಒಂದು ಫಾರ್ಮೆಟ್ ಅಲ್ಲಿ ರಿಸಲ್ಟ್ ಅನ್ನ ಕೊಡುತ್ತೆ. ಓಕೆ, ಇದರಲ್ಲಿ 3 ಹಂತಗಳನ್ನು ನಾವು ನೋಡ್ಕೋಬಹುದು. ಇನ್ಪುಟ್ ಅಂತ, ಪ್ರೊಸೆಸ್ ಅಂತ, ಹಾಗೆ ಔಟ್ಪುಟ್ ಅಂತ. ಓಕೆ, ಇನ್ಪುಟ್ ಅಂದ್ರೆ ನೋಡಿ, ನಿಮ್ಗೆ ನಾನು ಆಗ್ಲೇ ಕಂಪ್ಯೂಟರ್ ಸಿಸ್ಟಮ್ ತೋರಿಸಿದೆ. ಕಂಪ್ಯೂಟರ್ ಸಿಸ್ಟಮ್ ತಾನೇ ಕೆಲಸ ಆಗಲ್ಲ. ಓಕೆ, ಕಂಪ್ಯೂಟರ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಒಬ್ಬ ನುರಿತ ಕಂಪ್ಯೂಟರ್ ಆಪರೇಟರ್ ಅದ್ರ ಮುಂದೆ ಕುತ್ಕೋಬೇಕು. ಕುತ್ಕೊಂಡು ಅವ್ನು ಏನ್ ಮಾಡ್ಬೇಕು, ಆ ಕಂಪ್ಯೂಟರ್ ಡಿವೈಸ್ ಅಲ್ಲಿರುವಂತ ಕೀಬೋರ್ಡ್ ಮತ್ತು ಮೌಸ್ ಅನ್ನ ಬಳಸ್ಕೊಂಡು ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ಇನ್ಫಾರ್ಮೇಶನ್ ಯಾವ್ದಕ್ಕೆ ಕೊಡ್ಬೇಕು? CPU ಕೊಡ್ಬೇಕು. ಓಕೆ, ಆ CPU ಏನ್ ಮಾಡುತ್ತೆ, ಅದನ್ನ ಪ್ರೊಸೆಸ್ ಮಾಡಿ ಮಾನಿಟರ್ ಅಲ್ಲಿ ಔಟ್ಪುಟ್ ಅನ್ನ ತೋರಿಸುತ್ತೆ. ಓಕೆ, ಇಲ್ಲಿ ಕೀಬೋರ್ಡ್ ಮೌಸ್ ಇಂದ ನಾವೇನು ಇನ್ಫಾರ್ಮೇಶನ್ ಕಳಿಸ್ತೀವಿ ಅದು CPU ಹೋಗುತ್ತೆ. CPU ದಲ್ಲಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಂತ ರಿಸಲ್ಟ್ ಮಾನಿಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇದು ಸಿಂಪಲ್ ಒಂದು ಕಂಪ್ಯೂಟರ್ನ ವ್ಯಾಖ್ಯಾನ. ಸ್ನೇಹಿತರೆ, ನಾನು ಆಗ್ಲೇ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ 4 ಡಿವೈಸ್ಗಳು ಇರ್ತವೆ ಅಂತ ಹೇಳಿದೆ. ಅದರಲ್ಲಿ ಕೀಬೋರ್ಡ್ ಮತ್ತು ಮೌಸ್ ಇವುಗಳನ್ನ ಏನಂತ ಕರಿತೀವಿ? ಇನ್ಪುಟ್ ಡಿವೈಸ್ಗಳು ಅಂತ ಕರಿತೀವಿ. ಹಾಗೆ CPU ಅನ್ನೋದೇನದು? ಪ್ರೊಸೆಸಿಂಗ್ ಡಿವೈಸ್. ಪ್ರೊಸೆಸಿಂಗ್ ಡಿವೈಸ್ ಅಥವಾ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ CPU ಲಾಂಗ್ ಫಾರ್ಮ್ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಹಾಗೆ ಔಟ್ಪುಟ್ ಡಿವೈಸ್ ಯಾವುದು? ಮಾನಿಟರ್. ಓಕೆ, ಮಾನಿಟರ್ ನಾವೇನಂತ ಕರಿತೀವಿ? ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಅಥವಾ ಡಿಸ್ಪ್ಲೇ ಯೂನಿಟ್ ಅಂತಾನೂ ಕರಿಬಹುದು. ಡಿಸ್ಪ್ಲೇ ಯೂನಿಟ್ ಅಂದ್ರೆ ನಾವು ತೋರಿಸೋದು, ನಾವೇನ್ ಮಾಡ್ತಾ ಇದೀವಿ ಕೆಲಸ, ಅದರದೊಂದು ರಿಸಲ್ಟ್ ಏನಾಗಿದೆ ಅನ್ನೋದು ಯಾವ್ದ್ರಲ್ಲಿ ನೋಡ್ತೀವಿ? ನಾವು ಮಾನಿಟರ್ ಅಲ್ಲಿ ನೋಡ್ತೀವಿ. ಅಂದ್ರೆ ಅದು ರಿಸಲ್ಟ್ ಅನ್ನು ಡಿಸ್ಪ್ಲೇ ಮಾಡುತ್ತೆ. ಡಿಸ್ಪ್ಲೇ ಮಾಡೋದ್ರಿಂದ ಅದನ್ನ ಡಿಸ್ಪ್ಲೇ ಯೂನಿಟ್ ಅಂತಾನೂ ಕರಿಬಹುದು, ಅಥವಾ ನಾವೇನ್ ಮಾಡ್ತಾ ಇರ್ತೀವಿ ಅದರದೊಂದು ಔಟ್ಪುಟ್ ಎಲ್ಲಿ ಕಾಣಿಸುತ್ತೆ? ಮಾನಿಟರ್ ಅಲ್ಲಿ ಕಾಣಿಸುತ್ತೆ. ಅದಕ್ಕಾಗಿ ಅದನ್ನ ಔಟ್ಪುಟ್ ಡಿವೈಸ್ ಅಂತಾನೂ ಕರಿಬಹುದು. ಓಕೆ, ಕೀಬೋರ್ಡ್ ಮೌಸ್ ಇನ್ಪುಟ್ ಡಿವೈಸ್, CPU ಪ್ರೊಸೆಸಿಂಗ್ ಡಿವೈಸ್, ಮಾನಿಟರ್ ಔಟ್ಪುಟ್ ಡಿವೈಸ್ ಅಥವಾ ಡಿಸ್ಪ್ಲೇ ಯೂನಿಟ್. ಅರ್ಥ ಆಯ್ತಾ? ಮೋಸ್ಟ್ ಯೂಸೇಬಲ್ ಪ್ರೆಸೆಂಟ್ ಡೇ ಕಂಪ್ಯೂಟರ್ಸ್. ನಾವು ಈಗ ವರ್ತಮಾನದಲ್ಲಿ ಬಳಸುವಂತ ಕಂಪ್ಯೂಟರ್ ಸಿಸ್ಟಮ್ಗಳು ಯಾವ ರೀತಿ ಇರ್ತವೆ? ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇವುಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಓಕೆ, ಈ 2 ಸಿಸ್ಟಮ್ ಅಲ್ಲೂ ಪರ್ಸನಲ್ ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ ಹಾಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಇವೆರಡರಲ್ಲೂ ಸಿಮಿಲಾರಿಟಿ ಇದಾವೆ. ಏನ್ ಸಿಮಿಲಾರಿಟಿ ಇದಾವೆ ಅಂತ ತೋರಿಸ್ತೀನಿ ನೋಡಿ. ಮಾನಿಟರ್ ಇದಾವೆ ಎರಡರಲ್ಲೂ CPU ಇದಾವೆ, ಕೀಬೋರ್ಡ್ ಇದೆ, ಹಾಗೆ ಮೌಸ್ ಇದೆ. ಓಕೆ, ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಎಲ್ಲವನ್ನು ಒಂದಕ್ಕೊಂದು ಕಾಂಪ್ಯಾಕ್ಟ್ ಆಗಿ ಜೋಡಿಸಿ ಇಟ್ಟಿದ್ದಾರೆ. ಆದ್ರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಆ ಡಿವೈಸ್ಗಳು ಬೇರೆ ಬೇರೆ ಆಗಿದ್ದಾವೆ. ಓಕೆ, ಅರ್ಥ ಆಯ್ತಾ? ನಾವು ಈ ಒಂದು ವರ್ತಮಾನದಲ್ಲಿ ಬಳಸ್ತಾ ಇರುವಂತ ಸಾಮಾನ್ಯವಾಗಿರುವ ಕಂಪ್ಯೂಟರ್ ಸಿಸ್ಟಮ್ಗಳಿವು. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಥವಾ ಪರ್ಸನಲ್ ಕಂಪ್ಯೂಟರ್, ಇನ್ನೊಂದು ಲ್ಯಾಪ್ಟಾಪ್ ಕಂಪ್ಯೂಟರ್. ಅರ್ಥ ಆಯ್ತಾ? ನಂತರ ನೋಡ್ಕೊಳ್ಳೋಣ ಹೌ ಟು ಸೆಟ್ ಅಪ್ ಕಂಪ್ಯೂಟರ್ ಸಿಸ್ಟಮ್. ಸ್ನೇಹಿತರೆ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ 4 ಡಿವೈಸ್ಗಳು ಇರ್ತವೆ. ಆ 4 ಡಿವೈಸ್ಗಳನ್ನ ಒಂದಕ್ಕೊಂದು ಜೋಡಿಸೋದು ಹೇಗೆ, ಹಾಗೆ ಈ 4 ಡಿವೈಸ್ಗಳಲ್ಲಿ ಯಾವ ಡಿವೈಸ್ಗಳನ್ನ ನಾವು ಮೇನ್ ಬೋರ್ಡ್ಗೆ ಕನೆಕ್ಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಕಂಪ್ಯೂಟರ್ ಸಿಸ್ಟಮ್ ನ ಜೋಡಿಸ್ಲಿಕ್ಕೆ ನಮಗೆ 2 ಪವರ್ ಕೇಬಲ್ಗಳು ಬೇಕಾಗ್ತವೆ, ಹಾಗೆ ಒಂದು VGA ಕೇಬಲ್ ಬೇಕಾಗುತ್ತೆ,
ಆನಂತರ ಕೀಬೋರ್ಡು ಮೌಸು. ಆ ಕೀಬೋರ್ಡ್ ಮೌಸ್ಗಳು ಆಲ್ಮೋಸ್ಟ್ ವೈರ್ ಇರುವಂತದ್ದಾಗಿದ್ರೆ ಅದಕ್ಕೆ USB ಕನೆಕ್ಟರ್ ಇರ್ತವೆ. ವೈರ್ ಇಲ್ಲದೆ ಇದ್ರೆ ಅದು ಬ್ಲೂಟೂತ್ ಕನೆಕ್ಟರ್ನ ಹೊಂದಿರುತ್ತೆ. ಓಕೆ, ವೈರ್ ಇಲ್ಲದೆ ಇದ್ರೆ ಅವುಗಳನ್ನು ನಾವು ವೈರ್ಲೆಸ್ ಕೀಬೋರ್ಡ್, ವೈರ್ಲೆಸ್ ಮೌಸ್ ಅಂತ ಕರಿತೀವಿ. ಅವುಗಳಿಗಾಗಿ ಅವುಗಳನ್ನು ನಾವು ನಮ್ಮ CPU ಜೊತೆಗೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಬ್ಲೂಟೂತ್ ಕನೆಕ್ಟರ್ ಕೊಟ್ಟಿರ್ತಾರೆ. ಅದನ್ನು ಬಳಸಿ ನಾವು ಕೀಬೋರ್ಡ್ ಮೌಸ್ಗಳನ್ನ ಬಳಸಬಹುದು. ಓಕೆ, ಇಲ್ಲಿ ಮೇನ್ 2 ಡಿವೈಸ್ಗಳಿಗೆ ಪವರ್ ಅನ್ನ ಕೊಡಬೇಕಾಗುತ್ತೆ, ಮೇನ್ ಕರೆಂಟ್ ಅನ್ನ ಸಪ್ಲೈ ಮಾಡಬೇಕಾಗುತ್ತೆ. ಅದಕ್ಕಾಗಿ 2 ಪವರ್ ಕೇಬಲ್ ಅನ್ನ ಬಳಸ್ತೀವಿ. ಒಂದು ಮಾನಿಟರ್ ಇಂದ ಒಂದು ಮೇನ್ ಬೋರ್ಡ್ಗೆ ಕೇಬಲ್ ಹೋಗುತ್ತೆ, ಆನಂತರ CPU ದಿಂದ ಒಂದು ಮೇನ್ ಬೋರ್ಡ್ಗೆ ಕೇಬಲ್ ಹೋಗುತ್ತೆ. ಅವುಗಳನ್ನ ನಾವು ಪವರ್ ಕೇಬಲ್ಗಳು ಅಂತ ಕರಿತೀವಿ. ಓಕೆ, ಅವುಗಳು ಹೇಗಿರ್ತವೆ ಅಂದ್ರೆ ಇಲ್ಲಿಂದ ಹೀಗೆ ಕನೆಕ್ಟ್ ಆಗಿರ್ತವೆ. ಓಕೆ, ಈ CPU ದಲ್ಲಿ ಇಲ್ಲಿರೋದು ಇದು ಪವರ್ ಕೇಬಲ್ ಕನೆಕ್ಟರ್. ಓಕೆ, ಇಲ್ಲಿಂದ ಒಂದು ಮೇನ್ ಬೋರ್ಡ್ಗೆ ಪವರ್ ಕೇಬಲ್ ಹೋಗುತ್ತೆ. ಹಾಗೆ ಮಾನಿಟರ್ ಅಲ್ಲಿ ಕೂಡ ಒಂದು ಪವರ್ ಕನೆಕ್ಟರ್ ಇರುತ್ತೆ. ಆ ಪವರ್ ಕನೆಕ್ಟರ್ ಇಂದ ಕೇಬಲ್ ಕನೆಕ್ಟ್ ಆಗಿ ಈ ಮೇನ್ ಬೋರ್ಡ್ಗೆ ಹೋಗಿರುತ್ತೆ. ಆನಂತರ ಈ ಒಂದು ಮಾನಿಟರ್ ಅಲ್ಲಿ VGA ಕನೆಕ್ಟರ್ ಇರುತ್ತೆ. VGA ಕನೆಕ್ಟರ್ ಅಲ್ಲಿಂದ VGA ಕೇಬಲ್ ಅನ್ನ ಕನೆಕ್ಟ್ ಮಾಡಿ ಈ CPU ದಲ್ಲಿರುವಂತ VGA ಕನೆಕ್ಟರ್ಗೆ ಜೋಡಿಸಿರ್ತೀವಿ. ಓಕೆ, ಆನಂತರ ಕೀಬೋರ್ಡ್ ಮೌಸ್ಗಳು. ಓಕೆ, ವೈರ್ಲೆಸ್ ಆಗಿದ್ರೆ ಅದಕ್ಕೊಂದು ಬ್ಲೂಟೂತ್ ಕನೆಕ್ಟರ್ ಇರುತ್ತೆ. ಬ್ಲೂಟೂತ್ ಕನೆಕ್ಟರ್ ನ ಡೈರೆಕ್ಟ್ ಆಗಿ ಈ USB ಕನೆಕ್ಟರ್ ಇರುವಂತ ಒಂದು ಪ್ಲೇಸ್ ಅಲ್ಲಿ ನಾವು ಕನೆಕ್ಟ್ ಮಾಡಬಹುದು. ಒಂದ್ ವೇಳೆ ಈ ಒಂದು ಕೀಬೋರ್ಡ್ ಮೌಸ್ಗಳಿಗೆ ಕೇಬಲ್ಗಳಿದ್ರೆ ಅವು USB ಕನೆಕ್ಟರ್ ನ ಹೊಂದಿರ್ತವೆ. ಅವುಗಳನ್ನು ನಾವು ನೇರವಾಗಿ ತಂದು ಈ CPU ಹಿಂದ್ಗಡೆ ಇರುವಂತ ಈ ಒಂದು USB ಕನೆಕ್ಟರ್ ಪ್ಲೇಸ್ ಅಲ್ಲಿ ಕನೆಕ್ಟ್ ಮಾಡಬಹುದು. ಓಕೆ, ಇದು ಕಂಪ್ಯೂಟರ್ ಸಿಸ್ಟಮ್ ನ ಜೋಡಿಸುವಂತ ಒಂದು ಮಾಹಿತಿ. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ CPU ಸ್ಪೆಸಿಫಿಕೇಶನ್ಸ್. CPU ಮುಂಭಾಗದಲ್ಲಿ ಏನಿರುತ್ತೆ ಹಾಗೆ CPU ಹಿಂಭಾಗದಲ್ಲಿ ಏನೇನಿರ್ತವೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ CPU ಮುಂಭಾಗದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಡಿವೈಸ್ ಇರುತ್ತೆ. ಇದನ್ನ ನಾವು ಏನ್ ಕರಿತೀವಿ, DVD ಡ್ರೈವ್ ಅಂತ ಹೇಳ್ತೀವಿ. ಈ DVD ಡ್ರೈವ್ ಅಲ್ಲಿ CD ಹಾಕಬಹುದು, DVD ಹಾಕಬಹುದು. ಹಾಕಿ ಅದರಲ್ಲಿರುವಂತ ಕಂಟೆಂಟ್ಸ್ ಅನ್ನು ನಾವು ಮಾನಿಟರ್ ಅಲ್ಲಿ ನೋಡ್ಕೋಬಹುದು. ಹಾಗೆ ಈ CPU ದಲ್ಲಿ ಒಂದು ದೊಡ್ಡದಾಗಿರುವಂತ ಬಟನ್ ಬರುತ್ತೆ. ಅದನ್ನ ನಾವು ಆನ್ ಆಫ್ ಬಟನ್ ಅಂತ ಹೇಳ್ತೀವಿ. ಇದು 2 ರೀತಿ ಒಂದು ಕೆಲಸನ ಮಾಡುತ್ತೆ. ಕಂಪ್ಯೂಟರ್ ಸಿಸ್ಟಮ್ ಆಫ್ ಇದ್ದಾಗ ಒತ್ತಿದ್ರೆ ಅದು ಆನ್ ಆಗುತ್ತೆ. ಆನ್ ಇದ್ದಾಗ ಆ ಬಟನ್ ನ ಪ್ರೆಸ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಓಕೆ, ಇದನ್ನ ನಾವು ಆನ್ ಆಫ್ ಬಟನ್ ಅಂತ ಹೇಳ್ತೀವಿ. ಹಾಗೆ ಅದರ ಮೇಲ್ಗಡೆ ಅಥವಾ ಕೆಳಗಡೆ ಒಂದು ಚಿಕ್ಕದಾಗಿರುವಂತ ಬಟನ್ ಇರುತ್ತೆ. ಅದನ್ನು ನಾವು ರೀಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಸ್ಟ್ರಕ್ ಆದಾಗ ನಾವು ಏನ್ ಮಾಡ್ಬೇಕಾಗತ್ತೆ, ರೀಸ್ಟಾರ್ಟ್ ಬಟನ್ ನ ಪ್ರೆಸ್ ಮಾಡಿ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಬಂದ್ ಮಾಡಿ ಚಾಲೂ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಈ ರೀಸ್ಟಾರ್ಟ್ ಬಟನ್ ನ ನಾವು ಬಳಸ್ಕೊಳ್ತೀವಿ. ಹಾಗೆ ಈ CPU ಮುಂಭಾಗದಲ್ಲಿ 2 USB ಕನೆಕ್ಟರ್ ಗಳು ಇರ್ತವೆ. ಓಕೆ, ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಏನ್ ಮಾಡಬಹುದು, ಕೀಬೋರ್ಡ್ ಮೌಸ್ ಗಳನ್ನ ಕನೆಕ್ಟ್ ಮಾಡಬಹುದು, ಅಥವಾ ಪೆನ್ ಡ್ರೈವ್, ಮೆಮರಿ ಕಾರ್ಡ್ಸ್ ಅಥವಾ ಪ್ರಿಂಟರ್, ಸ್ಕ್ಯಾನರ್ ಅವುಗಳನ್ನ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಹಾಗೆ ಆಡಿಯೋ ಕನೆಕ್ಟರ್ಸ್ ಇರ್ತವೆ. ಒಂದು ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ಗ್ರೀನ್ ಕಲರ್ ಅಲ್ಲಿ ಇದ್ರೆ ಅಲ್ಲಿ ನಾವು ಸ್ಪೀಕರ್ಸ್, ಹೆಡ್ಫೋನ್ ಅನ್ನ ಕನೆಕ್ಟ್ ಮಾಡಬಹುದು. ಈ ಪಿಂಕ್ ಕಲರ್ ಏನ್ ತೋರಿಸುತ್ತೆ ಅದು ಮೈಕ್ರೋಫೋನ್ ಕನೆಕ್ಟರ್ ಅನ್ನ ತೋರಿಸುತ್ತೆ. ನಾವು ನಮ್ಮ ಒಂದು ಹೆಡ್ಫೋನ್ಗೆ ಏನು ಸ್ಪೀಕರ್ ಮತ್ತು ಮೈಕ್ರೋಫೋನ್ 2 ಒಟ್ಟಿಗೆ ಇದ್ರೆ ಒಂದನ್ನ ಈ ಮೈಕ್ರೋಫೋನ್ ಕನೆಕ್ಟರ್ಗೆ ಕನೆಕ್ಟ್ ಮಾಡಬಹುದು, ಇನ್ನೊಂದನ್ನ ಈ ಗ್ರೀನ್ ಕಲರ್ ಅಲ್ಲಿ ಇರುವಂತ ಸ್ಪೀಕರ್ ಕನೆಕ್ಟರ್ಗೆ ಕನೆಕ್ಟ್ ಮಾಡಬಹುದು. ಅಥವಾ ನಾವು ಬರೀ ಮೈಕ್ರೋಫೋನ್ ಅನ್ನ ಕನೆಕ್ಟ್ ಮಾಡಿ ನಮ್ಮ ವಾಯ್ಸ್ ಅನ್ನ ರೆಕಾರ್ಡ್ ಮಾಡೋದಿದ್ರೆ ಈ ಪಿಂಕ್ ಕಲರ್ ಕನೆಕ್ಟರ್ ಅನ್ನ ಬಳಸ್ಕೋಬಹುದು. ಹಾಗೆ ಇಲ್ಲಿ ಒಂದು ವಿಷಯನ ನೀವು ಗಮನಿಸಬೇಕು ಸ್ನೇಹಿತರೆ, ಎಲ್ಲಾ CPU ಒಂದು ವ್ಯೂ ಇದೇ ರೀತಿ ಆಗಿರಲ್ಲ. ಓಕೆ, ಇವೆಲ್ಲ ಸ್ಪೆಸಿಫಿಕೇಶನ್ ಗಳು ಇರ್ತವೆ, ಆದ್ರೆ ಅವು ಬೇರೆ ಬೇರೆ ಡಿಸೈನ್ ಅಲ್ಲಿ ಇರಬಹುದು. ಈ ಎಲ್ಲಾ ಸ್ಪೆಸಿಫಿಕೇಶನ್ ಗಳು ನಿಮ್ಮಲ್ಲಿರುವಂತ CPU ದಲ್ಲಿ ಎಲ್ಲೆಲ್ಲಿ ಇದಾವೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ ಅದನ್ನ ಗುರುತು ಮಾಡ್ಕೋಬೇಕು. ಓಕೆ, ಇವೆಲ್ಲ ಸ್ಪೆಸಿಫಿಕೇಶನ್ ಗಳು CPU ಮುಂಭಾಗದಲ್ಲಿ ಇದ್ದೇ ಇರ್ತವೆ. ಅವುಗಳು ಎಲ್ಲೆಲ್ಲಿ ಇರಬಹುದು, ಯಾವ ಪ್ಲೇಸ್ ಅಲ್ಲಿ ಇರಬಹುದು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ ಗುರುತು ಮಾಡ್ಕೋಬಹುದು. ಓಕೆ, ನಂತರ CPU ಹಿಂಭಾಗದಲ್ಲಿ ಏನೇನು ಇರ್ತವೆ ಅಂತ ನೋಡ್ಕೊಳ್ಳೋಣ. CPU ಹಿಂಭಾಗದಲ್ಲಿ ಇಲ್ಲಿ ಒಂದು SMPS ಡಿವೈಸ್ ಅಂತ ಬರುತ್ತೆ. ಆ SMPS ಡಿವೈಸ್ ಅಲ್ಲಿ ಜನರೇಟ್ ಆಗುವಂತ ಹೀಟ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ಒಂದು ಎಕ್ಸಾಸ್ಟ್ ಫ್ಯಾನ್ ಅನ್ನ ಬಳಸ್ತೀವಿ. ಅದನ್ನ SMPS ಕೂಲಿಂಗ್ ಫ್ಯಾನ್ ಅಂತ ಕರಿತೀವಿ. ಹಾಗೆ ಈ ಒಂದು CPU ಹಿಂಭಾಗದಲ್ಲಿ ಒಂದು ಪವರ್ ಕನೆಕ್ಟರ್ ಇರುತ್ತೆ. ಇದರಿಂದ ನಾವು ಪವರ್ ಕೇಬಲ್ ಅನ್ನ ಮೇನ್ ಬೋರ್ಡ್ ಗೆ ಕನೆಕ್ಟ್ ಮಾಡಿರ್ತೀವಿ. ಹಾಗೆ PS2 ಕನೆಕ್ಟರ್ಸ್ ಇರ್ತವೆ, ಕೀಬೋರ್ಡ್ ಮತ್ತು ಮೌಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ. ಮೊದಲೆಲ್ಲ ನಾವು ಏನ್ ಮಾಡ್ತಾ ಇದ್ವಿ, ಈ USB ಕನೆಕ್ಟರ್ ಬರೋಕ್ಕಿಂತ ಮುಂಚೆ PS2 ಕನೆಕ್ಟರ್ಸ್ ಅನ್ನ ಬಳಸ್ತಾ ಇದ್ವಿ. PS2 ಕನೆಕ್ಟರ್ ಇರುವಂತ ಕೀಬೋರ್ಡ್ ಮೌಸ್ ಗಳು ಬರ್ತಾ ಇದ್ವು, ಅವುಗಳನ್ನ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ.
ನಂತರ ಪ್ಯಾರಲಲ್ ಪೋರ್ಟ್ ಅಂತ ಬರುತ್ತೆ, ಇನ್ನೊಂದು ಸೀರಿಯಲ್ ಪೋರ್ಟ್ ಅಂತ ಬರುತ್ತೆ. ಓಕೆ, ಇವೆರಡು ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್ ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರುವಂತಹ ಒಂದಿಷ್ಟು ಕನೆಕ್ಟರ್ಗಳು. ಓಕೆ, ಇವುಗಳನ್ನ ನಾವು ಮೊದಲು ಪ್ರಿಂಟರು, ಸ್ಕ್ಯಾನರು, ಮೋಡೆಮ್ಸ್ ಇವುಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದೀವಿ. ಓಕೆ, ನಂತರ ವಿಜಿಎ ಪೋರ್ಟ್ ಅಂತ ಬರುತ್ತೆ. ವಿಜಿಎ ಪೋರ್ಟ್ ಇಲ್ಲಿ ಎರಡು ಕಡೆ ತೋರಿಸಿದ್ದಾರೆ. ಓಕೆ, ಇದು ಮೇನ್ ಬೋರ್ಡ್ ಇರುತ್ತೆ, ಇನ್ನೊಂದು ಇದು ಎಕ್ಸ್ಟರ್ನಲ್ ನಾವೇನಾದ್ರೂ ಗ್ರಾಫಿಕ್ ಕಾರ್ಡ್ ಹಾಕಿದ್ರೆ ಅದು ಈ ರೀತಿಯಾಗಿ ಇಲ್ಲಿ ಕೆಳಗಡೆ ಬಂದಿರುತ್ತೆ. ಓಕೆ, ಇಲ್ಲಿರೋದು ವಿಜಿಎ ಪೋರ್ಟ್. ಈ ವಿಜಿಎ ಪೋರ್ಟ್ ಏನ್ ಮಾಡುತ್ತೆ? ವಿಜಿಎ ಅಂದ್ರೇನು? ವಿಡಿಯೋ ಗ್ರಾಫಿಕ್ ಅರೇ ಕೇಬಲ್ ಅಥವಾ ವಿಡಿಯೋ ಗ್ರಾಫಿಕ್ ಅರೇ ಪೋರ್ಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಾವು ಮಾನಿಟರ್ ಇಂದ ಬರುವಂತ ಒಂದು ಕೇಬಲ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಬಹುದು. ಓಕೆ, ಇಲ್ಲಿ ಕೂಡ ಮಾನಿಟರ್ ಇಂದ ಬಂದಂತ ಒಂದು ಕೇಬಲ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಬಹುದು. ಓಕೆ, ಎರಡರಲ್ಲಿ ಒಂದನ್ನ ಬಳಸಬೇಕಾಗುತ್ತೆ, ಎರಡು ಇಲ್ಲೊಂದು ಬಳಸಲಿಕ್ಕಾಗಲ್ಲ. ನಿಮ್ದು ಏನಾದ್ರು ಗ್ರಾಫಿಕ್ ಕಾರ್ಡ್ ಅನ್ನ ಹೊಂದಿದ್ರೆ ನೀವು ವಿಜಿಎ ಕೇಬಲ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಗ್ರಾಫಿಕ್ ಕಾರ್ಡ್ ಇಲ್ಲದೆ ಇದ್ರೆ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ, ಅಂದ್ರೆ ನಿಮ್ಮ CPU ದಲ್ಲಿ ಗ್ರಾಫಿಕ್ ಕಾರ್ಡ್ ಇಲ್ಲದೆ ಇದ್ರೆ ನೇರವಾಗಿ ನೀವು ಆ ವಿಜಿಎ ಕೇಬಲ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಬಹುದು. ನಂತರ ಲ್ಯಾನ್ ಕನೆಕ್ಟರ್ ಬರುತ್ತೆ. ಒಂದು ಲ್ಯಾನ್ ಕೇಬಲ್ ಅಂತ ಬರ್ತಾ ಇತ್ತು. ಲ್ಯಾನ್ ಕೇಬಲ್ ಮುಖಾಂತರ ಮೊದಲೆಲ್ಲ ನಾವು ಇಂಟರ್ನೆಟ್ ಬೇಕಾದಾಗ ಲ್ಯಾನ್ ಕೇಬಲ್ ಅನ್ನ ಬಳಸ್ತಾ ಇದ್ವಿ. ಈಗೆಲ್ಲ ವೈಫೈ ಬರ್ತಾ ಇದಾವೆ, ವೈಫೈ ಮುಖಾಂತರ ನಾವು ಇಂಟರ್ನೆಟ್ ಅನ್ನ ಪಡಿತಾ ಇದೀವಿ. ಓಕೆ, ಹಾಗೆ ಈ ಲ್ಯಾನ್ ಕೇಬಲ್ ಮುಖಾಂತರ ನಾವ್ ಏನ್ ಮಾಡಬಹುದು? ಒಂದು CPU ದಿಂದ, ಒಂದು ಕಂಪ್ಯೂಟರ್ ಸಿಸ್ಟಮ್ ಇಂದ ಮತ್ತೊಂದು ಕಂಪ್ಯೂಟರ್ ಸಿಸ್ಟಮ್ ನ ಕನೆಕ್ಟ್ ಮಾಡಬಹುದು. ಅದರಿಂದ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇರುವಂತಹ ಡೇಟಾನ ಮತ್ತೊಂದು ಕಂಪ್ಯೂಟರ್ ಸಿಸ್ಟಮ್ಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಅದಕ್ಕಾಗಿ ಲ್ಯಾನ್ ಕೇಬಲ್ ಅನ್ನ ಬಳಸ್ತಾ ಇರ್ತೀವಿ. ಲ್ಯಾನ್ ಕೇಬಲ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಕನೆಕ್ಟರ್ ಲ್ಯಾನ್ ಕನೆಕ್ಟರ್ ಆಗಿರುತ್ತೆ. ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಒಂದು ಅಬ್ರಿವೇಷನ್ಸ್ ಬರುತ್ತೆ. ನಂತರ USB ಕನೆಕ್ಟರ್ಸ್. ಇಲ್ಲಿ 4 ಕನೆಕ್ಟರ್ಸ್ ಇದಾವಲ್ಲ, ಇವುಗಳನ್ನ ನಾವು USB ಕನೆಕ್ಟರ್ ಅಂತ ಹೇಳ್ತೀವಿ. USB ಅಂದ್ರೆ ಏನು? ಯೂನಿವರ್ಸಲ್ ಸೀರಿಯಲ್ ಬಸ್ ಪೋರ್ಟ್ ಅಂತ. ಓಕೆ, USB ಮೀನ್ಸ್ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ. ಓಕೆ, ಇಲ್ಲಿ ನಾವು ಕೀಬೋರ್ಡ್, ಮೌಸ್ ಗಳನ್ನ ಕನೆಕ್ಟ್ ಮಾಡಬಹುದು. ಬೇಕಿದ್ರೆ ಪ್ರಿಂಟರು, ಸ್ಕ್ಯಾನರು ಅಥವಾ ಪೆನ್ ಡ್ರೈವ್ ಕನೆಕ್ಟ್ ಮಾಡಬಹುದು. ಹಾಗೆ ಇಲ್ಲಿ ಆಡಿಯೋ ಕನೆಕ್ಟರ್ಸ್ ಬರ್ತವೆ. ಇಲ್ಲಿ 6 ಆಡಿಯೋ ಕನೆಕ್ಟರ್ಸ್ ಇದಾವೆ. ಹೋಮ್ ಥಿಯೇಟರ್ ಕನೆಕ್ಷನ್ ಇದ್ರೆ ಅವುಗಳನ್ನ ನಾವು ಇಲ್ಲಿ ಕನೆಕ್ಟ್ ಮಾಡಬಹುದು. ಅನಂತರ ಬರುತ್ತೆ HDMI ಕನೆಕ್ಟರ್. ಸ್ನೇಹಿತರೆ, ಮೊದಲೆಲ್ಲ ನಾವು ವಿಜಿಎ ಕೇಬಲ್ ಅನ್ನ ಬಳಸ್ತಾ ಇದ್ವಿ. ಮಾನಿಟರ್ಗೆ ವಿಜಿಎ ಕೇಬಲ್ ಬರ್ತಾ ಇತ್ತು. ಇತ್ತೀಚೆಗೆ HDMI ಕನೆಕ್ಟರ್ ಬರ್ತಾ ಇದೆ. HDMI ಕನೆಕ್ಟರ್ ನ ಹೊಂದಿರುವಂತ ಮಾನಿಟರ್ಗಳು ಬರ್ತಾ ಇದಾವೆ. ಆ ರೀತಿ HDMI ಕನೆಕ್ಟರ್ ಇತ್ತು ಅಂದ್ರೆ ಆ HDMI ಕೇಬಲ್ ಅನ್ನು ತಂದು ನಾವು CPU ದಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಕನೆಕ್ಟ್ ಮಾಡಬಹುದು. ಓಕೆ, ಇದನ್ನ ನಾವು HDMI ಕನೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿವರೆಗೂ ಸಾಮಾನ್ಯವಾಗಿ ವಿಜಿಎ ಕೇಬಲ್ ಅನ್ನ ನಾವು ಮಾನಿಟರ್ ಅಲ್ಲಿ ನೋಡ್ತಾ ಇದ್ವಿ, ವಿಜಿಎ ಕನೆಕ್ಟರ್ ಅನ್ನ ಮಾನಿಟರ್ ಅಲ್ಲಿ ನೋಡ್ತಾ ಇದ್ವಿ. ಇತ್ತೀಚೆಗೆ ವಿಜಿಎ ಜೊತೆಗೆ HDMI ಕನೆಕ್ಟರ್ ಅನ್ನು ಕೂಡ ಕೊಡ್ತಾ ಇದ್ರೆ, ಆ ರೀತಿ ಇತ್ತು ಅಂದ್ರೆ ಆ HDMI ಕೇಬಲ್ ಅನ್ನ ತಂದು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ನಂತರ DVI ಕನೆಕ್ಟರ್. ಈ ವಿಜಿಎ ಕನೆಕ್ಟರ್ ಬರೋಕ್ಕಿಂತ ಮುಂಚೆ ಮೊದಲು DVI ಕನೆಕ್ಟರ್ ಅನ್ನ ಬಳಸ್ತಾ ಇದ್ವಿ. DVI ಕನೆಕ್ಟರ್ ಮುಖಾಂತರ ನಮ್ಮ ಮಾನಿಟರ್ ಅನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇವಿಷ್ಟು CPU ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿರುವಂತಹ ಸ್ಪೆಸಿಫಿಕೇಶನ್ಸ್. ಇನ್ನು ನೋಡ್ಕೊಳ್ಳೋಣ ಮಾನಿಟರ್ ಅಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇರ್ತಾವೆ ಅಂತ. ಓಕೆ, ಮಾನಿಟರ್ ಅಲ್ಲಿ ಮೊದಲನೇದಾಗಿ ಇಲ್ಲಿ ಕೆಳಗಡೆ ಇದೆ, ಇದನ್ನ ನಾವು ಮಾನಿಟರ್ ಬೇಸ್ ಅಂತ ಹೇಳ್ತೀವಿ. ಹಾಗೆ ಮಾನಿಟರ್ ಅಲ್ಲಿ ಈ ಒಂದು ರೈಟ್ ಸೈಡ್ ಅಲ್ಲಿ ಒಂದು ಬಟನ್ ಬರುತ್ತೆ, ಅದನ್ನ ಆನ್ ಆಫ್ ಬಟನ್ ಅಂತ ಹೇಳ್ತೀವಿ. ಈ ಬಟನ್ ಡ್ಯುಯಲ್ ಫಂಕ್ಷನ್ ಮಾಡುತ್ತೆ. ಒಂದ್ಸರಿ ಪ್ರೆಸ್ ಮಾಡಿದಾಗ ಆಫ್ ಆಗುತ್ತೆ, ಒಂದ್ಸರಿ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಆನ್ ಇದ್ದಾಗ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ, ಆಫ್ ಇದ್ದಾಗ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇದನ್ನ ನಾವು ಮಾನಿಟರ್ ಆನ್ ಆಫ್ ಬಟನ್ ಅಂತ ಹೇಳ್ತೀವಿ. ಹಾಗೆ ಈ ಮಾನಿಟರ್ ಅನ್ನ ನಾವು ಹಿಂದಕ್ಕೆ ತಿರುಗಿಸಿ ಈ ರೀತಿ ನಾವು ಜೂಮ್ ಮಾಡಿ ನೋಡಿದ್ರೆ ಈ ಒಂದು ಪ್ಲೇಸ್ ಅಲ್ಲಿ ನಮ್ಗೆ ಈ ರೀತಿಯಾಗಿರುವಂತಹ ಕನೆಕ್ಟರ್ಸ್ ಗಳು ಸಿಗ್ತವೆ. ಓಕೆ, ಇದರಲ್ಲಿ ಏನೇನ್ ಇರ್ತವೆ? ವಿಜಿಎ ಕನೆಕ್ಟರ್ ಇರುತ್ತೆ. ಈ ವಿಜಿಎ ಕನೆಕ್ಟರ್ ಏನಾಗುತ್ತೆ, ಇಲ್ಲಿಂದ ಒಂದು ಕೇಬಲ್ ನೇರವಾಗಿ CPU ಗೆ ಕನೆಕ್ಟ್ ಆಗುತ್ತೆ. ಓಕೆ, ಹಾಗೆ HDMI ಕನೆಕ್ಟರ್ ಇರಬಹುದು. HDMI ಕನೆಕ್ಟರ್ ಅಥವಾ ವಿಜಿಎ ಕನೆಕ್ಟರ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು CPU ಗೆ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಹಾಗೆ ಒಂದು ಪವರ್ ಕನೆಕ್ಟರ್ ಬರುತ್ತೆ. ಈ ಪವರ್ ಕನೆಕ್ಟರ್ ಇಂದ ನಮ್ಮ ಮೇನ್ ಬೋರ್ಡ್ ಗೆ ಒಂದು ಪವರ್ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಬಹುದು. ಓಕೆ, ಇದು ಮಾನಿಟರ್ ಅಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್ಸ್. ಈ ಮಾನಿಟರ್ ಹಿಂಭಾಗದಲ್ಲಿ ನೋಡ್ಕೊಂಡಿದೀವಿ. ಈಗ ಮಾನಿಟರ್ ಮುಂಭಾಗದಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇರ್ತವೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ನಾವು ಕಂಪ್ಯೂಟರ್ ಸಿಸ್ಟಮ್ ನ ಆನ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಡಿಸ್ಪ್ಲೇ ನಮಗೆ ಕಾಣಿಸ್ತಾ ಇರುತ್ತೆ. ಈ ರೀತಿಯಾಗಿ ಕಾಣಿಸುವಂತ ಪೂರ್ತಿ ಒಂದು ಸ್ಕ್ರೀನ್ ಅನ್ನ ನಾವೇನ್ ಕರಿತೀವಿ? ಡೆಸ್ಕ್ ಟಾಪ್ ಅಂತ ಹೇಳ್ತೀವಿ. ಇಲ್ಲೇನ್ ನಮ್ಗೆ ಕಾಣಿಸುತ್ತೆ, ಇದನ್ನ ನಾವು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇರುವಂತ ಫಸ್ಟ್ ಸ್ಕ್ರೀನ್ ಅಂತ ಕರಿತೀವಿ, ಅಥವಾ ಇದನ್ನೇ ನಾವು ಡೆಸ್ಕ್ಟಾಪ್ ಅಂತ ಕೂಡ ಹೇಳಬಹುದು. ಆನಂತರ
ಈ ಒಂದು ಡೆಸ್ಕ್ಟಾಪ್ ಮೇಲೆ ಒಂದು ಚಿತ್ರ ಕಾಣಿಸ್ತಾ ಇದೆ. ಇಲ್ಲಿ ವಿಂಡೋ ಚಿತ್ರ ಇದೆ. ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಡಿಫಾಲ್ಟ್ ಆಗಿ ಬರುವಂತ ಒಂದು ಚಿತ್ರ. ಇದನ್ನ ನಾವು ಏನ್ ಕರಿತೀವಿ, ವಾಲ್ ಪೇಪರ್ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಸಣ್ಣ ಸಣ್ಣದಾಗಿ ಒಂದಿಷ್ಟು ಚಿತ್ರಗಳು ಕಾಣಿಸ್ತಾ ಇದಾವೆ. ಓಕೆ, ಇವುಗಳನ್ನ ನಾವು ಏನ್ ಕರಿತೀವಿ, ಆಪ್ಸ್ ಅಥವಾ ಐಕಾನ್ಸ್ ಅಂತ ಕರಿತೀವಿ. ಆಪ್ಸ್ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಇದರಲ್ಲಿ ಈ ಡೆಸ್ಕ್ಟಾಪ್ ಮೇಲೆ ಆಪ್ಸ್ ಇರ್ತವೆ, ಫೈಲ್ಸ್ ಇರ್ತವೆ, ಫೋಲ್ಡರ್ಗಳು ಇರ್ತವೆ. ಓಕೆ, ಫೈಲ್ಸ್ಗಳು ಇರಬಹುದು, ಫೋಲ್ಡರ್ಗಳು ಇರಬಹುದು, ಆಪ್ಸ್ಗಳು ಕೂಡ ಇರಬಹುದು. ಅದರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು ಐಕಾನ್ಸ್ ಅಂದ್ರೆ ಏನು? ಐಕಾನ್ಸ್ ಅಂದ್ರೆ ಸಾಫ್ಟ್ವೇರ್ ರಿಪ್ರೆಸೆಂಟೇಟಿವ್ ಪಿಕ್ಚರ್ಸ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಅನ್ನ ತೋರಿಸುವಂತ ಚಿತ್ರಗಳಿಗೆ ನಾವು ಏನ್ ಕರಿತೀವಿ, ಐಕಾನ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ನೀವು ಬೇಕಿದ್ರೆ ಆಪ್ಸ್ ಅಂತ ಕರೀರಿ ಅಥವಾ ಐಕಾನ್ಸ್ ಅಂತ ಕರೀರಿ, ಎರಡು ನಡೆಯುತ್ತೆ. ನಂತರ ಇಲ್ಲೊಂದು ಏರೋ ಮಾರ್ಕ್ ಕಾಣಿಸುತ್ತೆ. ಓಕೆ, ಇಲ್ಲಿ ಏರೋ ಮಾರ್ಕ್ ಕಾಣಿಸ್ತಾ ಇದೆ. ಇದನ್ನು ನಾವು ಏನಂತ ಕರಿತೀವಿ, ಮೌಸ್ ಪಾಯಿಂಟರ್ ಅಂತ ಹೇಳ್ತೀವಿ. ನಾವು ಮೌಸ್ ಮೂವ್ಮೆಂಟ್ ಮಾಡಿದಾಗೆಲ್ಲ ಈ ಪಾಯಿಂಟರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅದನ್ನ ಮೌಸ್ ಪಾಯಿಂಟರ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ನಂತರ ಇಲ್ಲಿ ಕೆಳಗಡೆ ಒಂದು ಪಟ್ಟಿ ಇದೆ. ಓಕೆ, ಇಲ್ಲಿ ಪೂರ್ತಿ ಒಂದು ಬ್ಲಾಕ್ ಪಟ್ಟಿ ಇದೆ. ಬ್ಲಾಕ್ ಪಟ್ಟಿಯಲ್ಲಿ ಇಲ್ಲಿಷ್ಟೇ ನಮಗೆ ಒಂದು ಬಿಳಿದಾಗಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಇದನ್ನ ನಾವು ಏನ್ ಕರಿತೀವಿ, ಸರ್ಚ್ ಬಾಕ್ಸ್ ಅಂತ ಹೇಳ್ತೀವಿ. ಆ ನಂತರ ಇಲ್ಲಿರುವಂತ ಈ ಬ್ಲಾಕ್ ಪಟ್ಟಿಗೆ ನಾವೇನ್ ಕರಿತೀವಿ, ಟಾಸ್ಕ್ ಬಾರ್ ಅಂತ ಹೇಳ್ತೀವಿ. ಟಾಸ್ಕ್ ಅಂದ್ರೆ ಏನು, ಕೆಲಸ, ಬಾರ್ ಅಂದ್ರೆ ಪಟ್ಟಿ. ಓಕೆ, ಇದು ಕೆಲಸದ ಪಟ್ಟಿ. ಓಕೆ, ಅದ್ರ ಬಗ್ಗೆ ಮತ್ತೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಮಾನಿಟರ್ಗೆ ಒಂದು ಆನ್ ಆಫ್ ಬಟನ್ ಇರುತ್ತೆ, ಅದು ಇಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇದೆ. ಆನಂತರ ಈ ಟಾಸ್ಕ್ ಬಾರ್ ಮೇಲೆ ಇಲ್ಲೊಂದಿಷ್ಟು ಐಕಾನ್ಸ್ ಕಾಣಿಸ್ತಾ ಇದಾವೆ, ಆಪ್ಸ್ ಕಾಣಿಸ್ತಾ ಇದಾವೆ. ಇವುಗಳನ್ನ ಏನ್ ಕರಿತೀವಿ ನಾವು, ಕ್ವಿಕ್ ಲಾಂಚ್ ಐಕಾನ್ಸ್ ಅಂತ ಹೇಳ್ತೀವಿ. ಕ್ವಿಕ್ ಲಾಂಚ್ ಐಕಾನ್ಸ್. ನಾವು ಯಾವುದನ್ನ ಈ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಯಾವ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸ್ತಾ ಇರ್ತೀವೋ ಅವುಗಳನ್ನ ಈ ಒಂದು ಟಾಸ್ಕ್ ಬಾರ್ ಮೇಲೆ ಶಾರ್ಟ್ ಕಟ್ ಅಲ್ಲಿ ಇಟ್ಕೋಬಹುದು. ಅವುಗಳನ್ನ ಕ್ವಿಕ್ ಲಾಂಚ್ ಐಕಾನ್ಸ್ ಅಂತ ನಾವು ಕರಿತಿರ್ತೀವಿ. ಓಕೆ, ಹಾಗೆ ಈ ಒಂದು ಟಾಸ್ಕ್ ಬಾರ್ ಅಲ್ಲಿ ಈ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಿರುವಂತ ಒಂದು ಈ 4 ಬಿಳಿ ಪಟ್ಟಿ ಕಾಣಿಸ್ತಾ ಇದಾವೆ ನೋಡಿ. ಇದಕ್ಕೆ ನಾವ್ ಏನ್ ಕರಿತೀವಿ, ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಓಕೆ, ನಂತರ ಇಲ್ಲಿ ಕೆಳಗಡೆ ಇರುವಂತದ್ದು ಇದು ಮಾನಿಟರ್ ಬೇಸ್ ಆಗಿರುತ್ತೆ. ಓಕೆ, ನಂತರ ಇನ್ನಷ್ಟು ಸ್ಪೆಸಿಫಿಕೇಶನ್ಸ್ ಅನ್ನ ನಾವು ಮಾನಿಟರ್ ಅಲ್ಲಿ ನೋಡ್ಕೋಬಹುದು. ಓಕೆ, ಅವುಗಳು ಯಾವುದು ಅಂತ ನೋಡೋಣ. ಇಲ್ಲಿ ಕಾಣಿಸ್ತಾ ಇರೋದು ಇದು ಸ್ಟಾರ್ಟ್ ಬಟನ್. ನಾನು ಆಗ್ಲೇ ಹೇಳಿದೆ, ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಚೌಕ್ ಬಾಕ್ಸ್ ಆಗಿ ಒಂದು ಪಟ್ಟಿ ಓಪನ್ ಆಗುತ್ತೆ. ಇದನ್ನ ನಾವು ಏನ್ ಕರಿತೀವಿ, ಸ್ಟಾರ್ಟ್ ಮೆನು ಅಂತ ಹೇಳ್ತೀವಿ. ಯಾವಾಗ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವೋ, ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಬ್ಲಾಕ್ ಕಲರ್ ಅಲ್ಲಿ ಒಂದು ಚೌಕ್ ಬಾಕ್ಸ್ ಓಪನ್ ಆಗುತ್ತೆ. ಇದನ್ನ ನಾವು ಸ್ಟಾರ್ಟ್ ಮೆನು ಅಂತ ಹೇಳ್ತೀವಿ. ಓಕೆ, ಆನಂತರ ಆ ಸ್ಟಾರ್ಟ್ ಮೆನು ಅಲ್ಲಿ ಇಲ್ಲೊಂದಿಷ್ಟು ಐಕಾನ್ಸ್ ಕಾಣಿಸ್ತಾ ಇದಾವಲ್ಲ, ಇವುಗಳನ್ನ ಏನ್ ಕರಿತೀವಿ, ಸ್ಟಾರ್ಟ್ ಮೆನು ಐಕಾನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಚೌಕ್ ಬಾಕ್ಸ್ ಅಲ್ಲಿ ಇರುವಂತ ಈ ಒಂದು ಐಕಾನ್ ಗಳಿಗೆ ಸ್ಟಾರ್ಟ್ ಮೆನು ಐಕಾನ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ನಮಗೆ ಒಂದಿಷ್ಟು ಲೀಸ್ಟ್ ಕಾಣಿಸ್ತಾ ಇದಾವೆ. ಓಕೆ, ಇಲ್ಲಿ ಒಂದಿಷ್ಟು ಪ್ರೋಗ್ರಾಮ್ಸ್ ಲೀಸ್ಟ್ ಕಾಣಿಸ್ತವೆ. ಇವುಗಳನ್ನ ಆಲ್ ಪ್ರೋಗ್ರಾಮ್ಸ್ ಲೀಸ್ಟ್ ಅಂತ ಕರಿತೀವಿ. ಓಕೆ, ನೀವು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಆಲ್ ಪ್ರೋಗ್ರಾಮ್ಸ್ ಮೇಲೆ ನೀವು ಮೌಸ್ ಪಾಯಿಂಟರ್ನ ಇಟ್ಟು ಸ್ಕ್ರಾಲ್ ಡೌನ್ ಅಪ್ ಮಾಡಬಹುದು. ಅದರಿಂದ ಏನಾಗುತ್ತೆ, ನಮ್ಮ ಕಂಪ್ಯೂಟರ್ ಅಲ್ಲಿ ಏನೆಲ್ಲ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದೀವೋ ಆ ಸಾಫ್ಟ್ವೇರ್ ಗಳ ಒಂದು ಲಿಸ್ಟ್, ಪ್ರೋಗ್ರಾಮ್ಗಳ ಲಿಸ್ಟ್ ಅದು ಮೇಲೆ ಕೆಳಗಡೆ ಹೋಗುತ್ತೆ. ಓಕೆ, ಇದು ಆಲ್ ಪ್ರೋಗ್ರಾಮ್ಸ್ ಅಂತ ನಾವು ಕರಿತೀವಿ. ಇವುಗಳನ್ನ ಆಲ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ನಂತರ ಈ ಒಂದು ಟಾಸ್ಕ್ ಬಾರ್ ಮೇಲೆ ಈ ರೈಟ್ ಸೈಡ್ ಅಲ್ಲಿ ಒಂದಿಷ್ಟು ಐಕಾನ್ಸ್ ಕಾಣಿಸ್ತಾ ಇದಾವೆ. ಇವುಗಳನ್ನ ಈ ಒಂದು ಏರಿಯಾನ ನಾವೇನ್ ಕರಿತೀವಿ, ನೋಟಿಫಿಕೇಶನ್ ಏರಿಯಾ ಅಂತ ಕರಿತೀವಿ. ಇಲ್ಲಿ ಏನೇನ್ ಕಾಣಿಸ್ತವೆ, ಇಲ್ಲಿ ಡೇಟ್ ಕಾಣಿಸುತ್ತೆ, ಟೈಮ್ ಕಾಣಿಸುತ್ತೆ. ಹಾಗೆ ಈ ಕಂಪ್ಯೂಟರ್ ಅಲ್ಲಿ ಸ್ಪೀಕರ್ ಕನೆಕ್ಟ್ ಆಗಿದೆಯೋ ಇಲ್ವೋ, ಅಥವಾ ಇಂಟರ್ನೆಟ್ ಕನೆಕ್ಟ್ ಮಾಡಿದೀವೋ ಇಲ್ವೋ, ಹೀಗೆ ನಮಗೆ ನಾವು ಮತ್ತೆ ಇಲ್ಲೊಂದು ಯಾರೋ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪೂರ್ತಿ ಒಂದು ಪಟ್ಟಿ ಓಪನ್ ಆಗುತ್ತೆ. ಆ ಪಟ್ಟಿಯಲ್ಲಿ ಮೆಸೇಜಸ್ ಇರ್ತವೆ. ಆ ಮೆಸೇಜಸ್ಗಳು ಇಲ್ಲಿ ನಮಗೆ ಕಾಣಿಸೋದ್ರಿಂದ ಇದನ್ನ ನೋಟಿಫಿಕೇಶನ್ ಏರಿಯಾ ಅಂತ ಹೇಳ್ತೀವಿ. ಓಕೆ, ನಂತರ ಈಗ ನೋಡ್ಕೊಳ್ಳೋಣ ಮೌಸ್ ಬಗ್ಗೆ. ಮೌಸ್ ಅಲ್ಲಿ ಏನೇನು ಸ್ಪೆಸಿಫಿಕೇಶನ್ಸ್ಗಳು ಇರ್ತವೆ ಅಂತ. ಓಕೆ, ಮೌಸ್ ಅಲ್ಲಿ ನಮಗೆ 2 ಬಟನ್ಗಳು ಬರ್ತವೆ. ಒಂದು ಲೆಫ್ಟ್ ಬಟನ್ ಅಂತ, ಇನ್ನೊಂದು ರೈಟ್ ಬಟನ್ ಅಂತ. ಓಕೆ, ಮೌಸ್ ಅನ್ನ ನೀವು ನೋಡಿರ್ತೀರಿ. ಈ ಕಡೆ ಇರುವಂತದ್ದು ಇದು ಲೆಫ್ಟ್ ಬಟನ್, ಇಲ್ಲಿ ಇರುವಂತದ್ದು ರೈಟ್ ಬಟನ್. ಈ ಮಧ್ಯದಲ್ಲಿ ಒಂದು ಗಾಲಿ ಕಾಣಿಸುತ್ತೆ, ಇದನ್ನ ನಾವು ಸ್ಕ್ರಾಲರ್ ಅಂತ ಹೇಳ್ತೀವಿ. ಏನಿದು, ಸ್ಕ್ರಾಲರ್. ಓಕೆ, ಇಲ್ಲಿ ಲೆಫ್ಟ್ ಬಟನ್ ಏನ್ ಮಾಡುತ್ತೆ, ಲೆಫ್ಟ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಮಾಡುತ್ತೆ. ಈ ಮೌಸ್ ಪಾಯಿಂಟರ್ ಅನ್ನ ಯಾವ್ದಾದ್ರು ಐಕಾನ್ ಮೇಲೆ ಅಥವಾ ಆಪ್ಸ್ ಮೇಲೆ ಇಟ್ಟು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಮಾಡುತ್ತೆ. ಒಂದ್ ವೇಳೆ 2 ಸರಿ ಕ್ಲಿಕ್ ಮಾಡಿದ್ರೆ, ಈ ಕ್ಲಿಕ್ ಮಾಡೋದು ಅಂದ್ರೆ ಏನು, ಮೌಸ್ ಬಟನ್ ನ ಒತ್ತೋದು. 2 ಸರಿ ನೀವು ಕಂಟಿನ್ಯೂಸ್ ಆಗಿ ಒತ್ತಿದ್ರೆ ಆ ಒಂದು ಐಕಾನ್ ಅಥವಾ ಆಪ್ಸ್ ಅದು ಓಪನ್ ಆಗುತ್ತೆ. ಹಾಗೆ
ಯಾವುದಾದ್ರೂ ಒಂದು ಫಂಕ್ಷನ್ ಮೇಲೆ ಯಾವುದಾದ್ರೂ ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ನಾವೇನ್ ಮಾಡ್ತೀವಿ, ಈ ಲೆಫ್ಟ್ ಬಟನ್ ನ ಬಳಸ್ತೀವಿ. ಈ ಲೆಫ್ಟ್ ಬಟನ್ ಬಳಸ್ಕೊಂಡು 3 ರೀತಿಯಾದಂತಹ ಕೆಲಸ ಮಾಡಬಹುದು. ಸೆಲೆಕ್ಟ್, ಓಪನ್, ಎಕ್ಸಿಕ್ಯೂಷನ್. ಯಾವುದೇ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಲೆಫ್ಟ್ ಬಟನ್ ನ ನಾವು ಬಳಸ್ತಾ ಇರ್ತೀವಿ. ಹಾಗೆ ರೈಟ್ ಬಟನ್ ಏನ್ ಮಾಡುತ್ತೆ, ನೀವು ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಐಕಾನ್ ಮೇಲೆ ಇಡ್ರಿ ಅಥವಾ ಯಾವುದೇ ಒಂದು ಪ್ಲೇಸ್ ಅಲ್ಲಿ ಇಟ್ಟು ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಮೆನು ಓಪನ್ ಆಗುತ್ತೆ. ಆ ಮೆನುವನ್ನು ನಾವೇನ್ ಕರಿತೀವಿ, ಕಂಟೆಕ್ಸ್ಟ್ ಮೆನು ಅಂತ ಹೇಳ್ತೀವಿ. ಕಂಟೆಕ್ಸ್ಟ್ ಮೆನು ಅಂತ ಕರಿತೀವಿ ಅದನ್ನ. ಓಕೆ, ಇನ್ನು ಸ್ಕ್ರಾಲರ್ ಏನ್ ಮಾಡಿದ್ರೆ, ಸ್ಕ್ರಾಲರ್ ನಾವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿ ಈ ಸ್ಕ್ರಾಲರ್ ನ ಒತ್ತಿ ಮೇಲೆ ಸರಿಸೋದು ಅಥವಾ ಕೆಳಗೆ ಸರಿಸೋದು ಮಾಡಿದ್ರೆ ಅಲ್ಲೇನಾಗುತ್ತೆ, ಆ ಪೇಪರು ಮೇಲೆ ಕೆಳಗಡೆ ಮಾಡುತ್ತೆ, ಮೇಲೆ ಕೆಳಗಡೆ ಹೋಗುತ್ತೆ, ಅಪ್ ಅಂಡ್ ಡೌನ್ ಅದು ಮೂವ್ಮೆಂಟ್ ಮಾಡುತ್ತೆ ಈ ಸ್ಕ್ರಾಲರ್. ಓಕೆ, ಇದು ಮೌಸ್ ಅಲ್ಲಿರುವಂತ ಸ್ಪೆಸಿಫಿಕೇಶನ್ಸ್. ಇನ್ನ ಕನೆಕ್ಟ್ ಮಾಡಲಿಕ್ಕೆ ಯಾವೆಲ್ಲ ಕೇಬಲ್ ಗಳನ್ನ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪವರ್ ಕೇಬಲ್ ಅನ್ನ ಬಳಸ್ತೀವಿ. ನಾನು ಆಗ್ಲೇ ನಿಮ್ಗೆ ತಿಳಿಸಿದ್ದೀನಿ ಪವರ್ ಕೇಬಲ್ಗಳು ಹೀಗಿರ್ತವೆ. ಹಾಗೆ ವಿಜಿಎ ಕೇಬಲ್ ಅನ್ನು ಬಳಸ್ತೀವಿ. ವಿಡಿಯೋ ಗ್ರಾಫಿಕ್ ಅರೇ ಕೇಬಲ್ ಅಂತ ಕರಿತೀವಿ, ಅದನ್ನ ನಾವು ಇಲ್ಲಿ ಬಳಸ್ತಾ ಇರ್ತೀವಿ. ಹಾಗೆ ಇತ್ತೀಚೆಗೆ ಎಲ್ಲಾ ಕೀಬೋರ್ಡ್ ಮೌಸ್ಗಳು USB ಕನೆಕ್ಟರ್ ಅನ್ನ ಹೊಂದಿರ್ತವೆ. ಈ USB ಕನೆಕ್ಟರ್ ಗಳನ್ನ ಹೊಂದಿರೋದಕ್ಕೆ ಈ ಕೀಬೋರ್ಡ್ ಮೌಸ್ ಗಳನ್ನ ನಾವು USB ಕೀಬೋರ್ಡ್, USB ಮೌಸ್ ಅಂತ ಕರಿತಾ ಇರ್ತೀವಿ. ಆ ಕೇಬಲ್ ಅನ್ನು ನಾವು USB ಕೇಬಲ್ ಅಂತ ಹೇಳ್ತೀವಿ. ಹಾಗೆ ಈ USB ಬರೋಕ್ಕಿಂತ ಮುಂಚೆ ನಾವು PS2 ಕನೆಕ್ಟರ್ ಇರುವಂತ ಕೀಬೋರ್ಡ್ ಮೌಸ್ ಗಳನ್ನು ಬಳಸ್ತಾ ಇದ್ದೀವಿ. ಇವುಗಳನ್ನ ನಾವೇನ್ ಕರಿತೀವಿ, PS2 ಕೇಬಲ್ಸ್ ಅಂತ ಕರಿತೀವಿ. ಓಕೆ, ಇವುಗಳು ಕಂಪ್ಯೂಟರ್ ಸಿಸ್ಟಮ್ ಅನ್ನ ಸೆಟಪ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ. ಕಂಪ್ಯೂಟರ್ ಸಿಸ್ಟಮ್ ನ ಬಳಸಲಿಕ್ಕೆ, ಕಂಪ್ಯೂಟರ್ ಸಿಸ್ಟಮ್ ನ ಸೆಟಪ್ ಮಾಡಲಿಕ್ಕೆ ನಾವು ಈ ಕೇಬಲ್ ಗಳನ್ನ ಬಳಸ್ತಾ ಇರ್ತೀವಿ. ಓಕೆ, ಕೀಬೋರ್ಡ್ ಅಲ್ಲಿ ಏನೆಲ್ಲ ಇರ್ತವೆ ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ಕೀಬೋರ್ಡ್ ಅಲ್ಲಿ ನಮಗೆ 2 ರೀತಿ ಕೀಬೋರ್ಡ್ ಬರ್ತವೆ. ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್, ಇನ್ನೊಂದು ಮಲ್ಟಿಮೀಡಿಯಾ ಕೀಬೋರ್ಡ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಕೀಬೋರ್ಡ್ ಅಲ್ಲಿ 104 ಬಟನ್ ಗಳಿರ್ತವೆ. ಮಲ್ಟಿಮೀಡಿಯಾ ಕೀಬೋರ್ಡ್ ಅಲ್ಲಿ 104ಕ್ಕಿಂತ ಹೆಚ್ಚು ಬಟನ್ಸ್ ಗಳಿರ್ತವೆ. ಓಕೆ, ಇಲ್ಲಿ ನಾನು ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೇನೆ. ಇದು ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ ಆಗಿದೆ. ಇದರಲ್ಲಿ 104 ಬಟನ್ ಗಳಿದಾವೆ. ಓಕೆ, ಇದರಲ್ಲಿರುವಂತಹ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ನಾವೀಗ ತಿಳಿದುಕೊಳ್ಳೋಣ. ಇಲ್ಲಿ 104 ಬಟನ್ ಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ 3 ಲೈಟ್ ಗಳಿರ್ತವೆ. ಆ 3 ಲೈಟ್ ಗಳನ್ನ ನಾವು ಒಂದು ನಮ್ ಲಾಕ್ ಅಂತ ಹೇಳ್ತೀವಿ, ಇನ್ನೊಂದು ಕ್ಯಾಪ್ಸ್ ಲಾಕ್ ಅಂತ ಕರಿತೀವಿ, ಮತ್ತೊಂದು ಸ್ಕ್ರೋಲ್ ಲಾಕ್ ಅಂತ ಹೇಳ್ತೀವಿ. ಈ 3 ಲೈಟ್ಸ್ ಗಳನ್ನ ನಾವು ಏನಂತ ಕರಿತೀವಿ, ಇಂಡಿಕೇಟರ್ ಲೈಟ್ಸ್ ಅಂತ ಹೇಳ್ತೀವಿ. ಇಲ್ಲಿರುವಂತದ್ದು ಏನ್ರಿ, ಇದು ಇಂಡಿಕೇಟರ್ ಲೈಟ್ಸ್. ಓಕೆ, ಆನಂತರ ಇಲ್ಲಿ F1 ಇಂದ F12 ತನ 12 ಬಟನ್ ಗಳು ಬರ್ತವೆ. ಇವುಗಳನ್ನು ನಾವೇನ್ ಕರಿತೀವಿ, ಫಂಕ್ಷನ್ ಕೀಸ್ ಅಂತ ಹೇಳ್ತೀವಿ. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಏನ್ ಬಾಕ್ಸ್ ಇದೆಯಲ್ಲ, ಇವುಗಳನ್ನ, ಇಲ್ಲಿರುವಂತಹ ಬಟನ್ ಗಳನ್ನ ನಾವೇನ್ ಕರಿತೀವಿ, ಫಂಕ್ಷನ್ ಕೀಸ್ ಅಂತ ಕರಿತೀವಿ. ಓಕೆ, ನಂತರ ಕಂಟ್ರೋಲ್ ಕೀಸ್. ಇಲ್ಲಿ ನೀಲಿ ಕಲರ್ ಅಲ್ಲಿ ಇರುವಂತಹ ಬಾಕ್ಸ್ ಇಂದ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ 3 ಬಟನ್ಸ್ ಗಳಿದಾವೆ. ಇಲ್ಲೊಂದು ಬಟನ್ ಇದೆ, 3 1 4 ಆಯ್ತು. ಇಲ್ಲಿ 3 ಬಟನ್ ಇದಾವೆ, 4 3 7 ಆಯ್ತು. ಹಾಗೆ ಇಲ್ಲಿ 4 ಬಟನ್ ಗಳಿದಾವೆ, 7 4 11. ಈ 11 ಬಟನ್ ಗಳನ್ನ ನಾವೇನ್ ಕರಿತೀವಿ, ಕಂಟ್ರೋಲ್ ಕೀಸ್ ಅಂತ ಹೇಳ್ತೀವಿ. ಓಕೆ, ಕಂಟ್ರೋಲ್ ಕೀಸ್. ಈ ನೀಲಿ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, 3, ಇದು 1, ಹಾಗೆ ಇಲ್ಲೊಂದು 3 ಇದಾವೆ, ಇಲ್ಲಿ 4 ಇದಾವೆ. ಟೋಟಲ್ ಆಗಿ 11 ಬಟನ್ಸ್ ಗಳನ್ನ ನಾವೇನ್ ಕರಿತೀವಿ, ಕಂಟ್ರೋಲ್ ಕೀಸ್ ಅಂತ ಹೇಳ್ತೀವಿ. ಓಕೆ, ನಂತರ ಟೈಪಿಂಗ್ ಕೀಸ್. ನೋಡಿ, ಇಲ್ಲಿ 4 ರೋದಲ್ಲಿ ಇದಾವೆ, 1 2 3 4. ಈ 4 ರೋದಲ್ಲಿ ಇರುವಂತಹ ಬಟನ್ ಗಳು. ಹಾಗೆ ಇಲ್ಲೊಂದು ಉದ್ದ ಇದೆಯಲ್ಲ, ಇದಕ್ಕೆ ನಾವೇನ್ ಕರಿತೀವಿ, ಸ್ಪೇಸ್ ಬಾರ್ ಕೀ ಅಂತ ಹೇಳ್ತೀವಿ, ಸ್ಪೇಸ್ ಬಾರ್ ಬಟನ್ ಅಂತ ಹೇಳ್ತೀವಿ. ಇವೆಲ್ಲವನ್ನು ಸೇರಿಸಿ ನಾವೇನಂತ ಕರಿತೀವಿ, ಟೈಪಿಂಗ್ ಕೀಸ್ ಅಂತ ಹೇಳ್ತೀವಿ, ಅಥವಾ ಅಲ್ಫಾ ನ್ಯೂಮರಿಕ್ ಕೀ ಅಂತಾನು ಕೂಡ ಕರಿಬಹುದು. ಓಕೆ, ಈ ಪಿಂಕ್ ಕಲರ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ, ಈ ಎಲ್ಲಾ ಬಟನ್ ಗಳನ್ನ ನಾವೇನ್ ಕರಿತೀವಿ, ಟೈಪಿಂಗ್ ಕೀಸ್ ಅಥವಾ ಅಲ್ಫಾ ನ್ಯೂಮರಿಕ್ ಕೀಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ರೆಡ್ ಕಲರ್ ಅಲ್ಲಿ ನಾನು ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಏರೋ ಕೀಸ್ ಇದಾವೆ, ಅಪ್ ಡೌನ್ ಲೆಫ್ಟ್ ರೈಟ್ ಅಂತ ತೋರಿಸುತ್ತೆ. ಅನಂತರ ಇಲ್ಲಿ ಮತ್ತೆ 6 ಬಟನ್ಸ್ ಗಳಿದಾವೆ. ಈ 10 ಬಟನ್ ಗಳನ್ನ ನಾವೇನ್ ಕರಿತೀವಿ, ನೇವಿಗೇಷನ್ ಕೀಸ್ ಅಂತ ಹೇಳ್ತೀವಿ. ಈ 10 ಬಟನ್ ಗಳನ್ನ ನೇವಿಗೇಷನ್ ಕೀಸ್ ಅಂತ ಕರಿತೀವಿ. ಓಕೆ, ನಂತರ ಇಲ್ಲಿ ಲೈಟ್ ಬ್ಲೂ ಕಲರ್ ಅಲ್ಲಿ ಒಂದಿಷ್ಟು ಬಟನ್ಸ್ ಗಳನ್ನ ತೋರಿಸ್ತಾ ಇದೀವಿ. ಇದನ್ನ ನಾವು ನಂಬರ್ ಕೀಪ್ಯಾಡ್ ಅಂತ ಹೇಳ್ತೀವಿ. ಇಲ್ಲಿ 0 to 9 ನಂಬರ್ಸ್ ಇದಾವೆ. ಹಾಗೆ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಸಿಂಬಾಲ್ಸ್ ಗಳಿದಾವೆ. ಇದನ್ನ ಒಟ್ಟಿಗೆ ನಾವೇನ್ ಕರಿತೀವಿ, ನಂಬರ್ ಕೀಸ್ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಕೀಬೋರ್ಡ್ ಅಲ್ಲಿ ಇರುವಂತಹ ಒಂದಿಷ್ಟು ಸ್ಪೆಸಿಫಿಕೇಶನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ.